ಹಲೋ ಸ್ನೇಹಿತರೆ, ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಮಲ್ಲೇಶ್ವರಂಗೆ ನಿಮಗೆಲ್ಲರಿಗೂ ಸ್ವಾಗತ. ಮೂರು ಲೋಕದ ಒಡೆಯ, ಈ ಸೃಷ್ಟಿಯ ಲಯಕರ್ತ, ಈತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ. ಸ್ಮಶಾನ ವಾಸಿಯಾಗಿ ಗಂಗೆಯನ್ನು ಲೋಕ ಕಲ್ಯಾಣಕ್ಕೋಸ್ಕರ ಜಡೆಯಲ್ಲಿ ಹಿಡಿದು ಗಂಗಾಧರ ಆದವನು ಈ ದೈವ ಮಹಾದೇವ. ಬನ್ನಿ, ಭಕ್ತರ ಕೋರಿಕೆಯನ್ನು ಈಡೇರಿಸುವ ಕಾಡು ಮಲ್ಲಿಕಾರ್ಜುನ ದೇವರ ದರ್ಶನ ಮಾಡಿ ಬರೋಣ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ಭಕ್ತಿಯಿಂದ ಬೇಡಿದರೆ ಸಾಕು, ಎಲ್ಲ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸುತ್ತಾನೆ. ಹಣಕಾಸಿನ ಸಮಸ್ಯೆ, ಮದುವೆಯ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಹೀಗೆ ಬಗೆ ಬಗೆಯ ಸಮಸ್ಯೆಯಿಂದ ಬಳಲುವವರು ಪ್ರತಿ ಸೋಮವಾರ ಬಂದು ಪೂಜೆ ಸಲ್ಲಿಸುವುದರಿಂದ ಅವರ ಬದುಕಿನ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಈ ಕಾಡು ಮಲ್ಲೇಶ್ವರ ಎಂದು ಇಲ್ಲಿಯ ನಂಬಿಕೆ. ಎಲ್ಲಿ ಕಣ್ಣು ಹಾಯಿಸಿದರೂ ನಮಗೆ ಕಾಣುವುದು ಬರೀ ಸಿಮೆಂಟ್ ಕಟ್ಟಡಗಳ ನಡುವೆ, ಪ್ರಶಾಂತ ವಾತಾವರಣದ ನಡುವೆ ಈ ಪರಮೇಶ್ವರ ನೆಲೆ ನಿಂತಿರುವ ಪುಣ್ಯಕ್ಷೇತ್ರವೇ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಪುರಾಣ ಕಥೆಗಳ ಪ್ರಕಾರ ಗೌತಮ ಮಹರ್ಷಿಗಳು ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಈಶ್ವರ ಪ್ರತ್ಯಕ್ಷನಾಗಿ, ಇನ್ಮುಂದೆ ನಾನು ಈ ಸ್ಥಳದಲ್ಲಿ ನೆಲೆ ನಿಂತು ಭಕ್ತರನ್ನು ಹರಿಸುತ್ತೇನೆ ಎಂದು ಹೇಳಿದರಂತೆ. ಕಾಡಿನಿಂದ ಕೂಡಿದ ಈ ಜಾಗದಲ್ಲಿ ಸಾಕ್ಷಾತ್ ಮಹಾದೇವ ನೆಲೆಸಿದ್ದರಿಂದ ಈ ಕ್ಷೇತ್ರಕ್ಕೆ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂದಿದೆ. ಇನ್ನು ಮಲ್ಲಪ್ಪ ಶೆಟ್ಟಿ ಎನ್ನುವವರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಈ ದೇವಾಲಯಕ್ಕೆ 40 ಮೆಟ್ಟಿಲುಗಳನ್ನು, ರಾಜಗೋಪುರ ಮತ್ತು ವಿಮಾನ ಗೋಪುರವನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇನ್ನು ಈ ಕ್ಷೇತ್ರದಲ್ಲಿ ಶಿವನೊಂದಿಗೆ ಭ್ರಮರಾಂಬದೇವಿ, ಗಣಪತಿ, ಕಾಶಿ ವಿಶ್ವನಾಥ, ಆಂಜನೇಯ, ದುರ್ಗಾದೇವಿ, ಸುಬ್ರಹ್ಮಣ್ಯ, ನವಗ್ರಹ, ಕಾಲಭೈರವಗಳು ಇವೆ ಎಂದು ಇಲ್ಲಿ ಕಾಣಬಹುದು. ಎರಡು ಕೈಯಲ್ಲಿ ಕಮಲ ಹಿಡಿದು ಅಭಯ ಮತ್ತು ವರದ ಹಸ್ತೆಯ ಆಗಿರುವ ಭ್ರಮರಾಂಬ ದೇವಿಯನ್ನು ಪೂಜೆ ಮಾಡಿದರೆ ಸಕಲ ಆಸೆಗಳು ನೆರವೇರುತ್ತದೆ ಹಾಗೂ ಹೆಣ್ಣು ಮಕ್ಕಳ ಮುತ್ತೈದೆತನವನ್ನು ಈ ತಾಯಿ ಉಳಿಸುತ್ತಾಳೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಹೀಗಾಗಿ ಪ್ರತಿ ಶುಕ್ರವಾರ ಬಹಳಷ್ಟು ಮುತ್ತೈದೆಯರು ಈ ದೇವಿಯ ದರ್ಶನ ಮಾಡಿ ಕುಂಕುಮಾರ್ಚನೆ ಮಾಡಿಸಿ ಗಂಡನ ಶ್ರೀರಕ್ಷೆಗೋಸ್ಕರ ಬೇಡಿಕೊಳ್ಳುತ್ತಾರೆ. ಈ ದೇವಾಲಯದ ಹತ್ತಿರದಲ್ಲಿರುವ ಅಶ್ವತ್ಥ ಕಟ್ಟೆಯ ಬಳಿ ಹಲವಾರು ನಾಗರ ಕಟ್ಟೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸಂತಾನ ಸಮಸ್ಯೆ, ನಾಗರ ದೋಷ ಸಮಸ್ಯೆ ಇರುವವರು ಈ ನಾಗರ ಕಲ್ಲಿಗೆ ಪೂಜೆ ಮಾಡಿಸುವುದರಿಂದ ಈ ಸಮಸ್ಯೆಯಿಂದ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ಮಾಘ ಮಾಸದ ಚತುರ್ದಶಿಯಂದು ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ. ಶಿವರಾತ್ರಿಯಲ್ಲಿ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಪುನಸ್ಕಾರಗಳು ಇಲ್ಲಿ ನಡೆಯುತ್ತದೆ ಹಾಗೂ ಗಿರಿಜಾ ಕಲ್ಯಾಣೋತ್ಸವವನ್ನು ಸಹ ಇಲ್ಲಿ ನಡೆಸಲಾಗುತ್ತದೆ. ಕಾರ್ತಿಕದಲ್ಲಿ ದೀಪೋತ್ಸವ, ನವರಾತ್ರಿಯಲ್ಲಿ ಭ್ರಮರಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಈ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತಂ ನಮಾಮಿ ಎನ್ನುವ ಶ್ಲೋಕದ ಮೂಲಕ ಯಾವ ಭಕ್ತರು ಯಾವ ಹೆಸರಿನಿಂದ ಕಾಡು ಮಲ್ಲಿಕಾರ್ಜುನರ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಕಷ್ಟವನ್ನು ಪರಿಹರಿಸುತ್ತಾನೆ ಈ ಕಾಡು ಮಲ್ಲೇಶ್ವರ ಸ್ವಾಮಿ. ನಿತ್ಯ ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 12:30ರವರೆಗೆ ಇಲ್ಲಿ ಪೂಜಾ ಸೇವೆಗಳನ್ನು ಮಾಡಬಹುದು. ಸಂಜೆ 6:30ರಿಂದ 9 ಗಂಟೆವರೆಗೆ ದೇವರ ದರ್ಶನವನ್ನು ಮಾಡಬಹುದು. ದೇವರಿಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ ಸೇವೆ, ಪುಕಾರೋತ್ಸವ, ಶತರುದ್ರಾಭಿಷೇಕ, ಪ್ರಕಾರೋತ್ಸವ ಭಕ್ತಾದಿಗಳು ಸಲ್ಲಿಸಬಹುದು ಹಾಗೂ ಇಲ್ಲಿ ಕಲ್ಯಾಣೋತ್ಸವವನ್ನು ಸಹ ಸೇವೆಯಾಗಿ ನೀಡಬಹುದು. ಬಿಲ್ವಪತ್ರೆ, ಪಾರಿಜಾತ, ಬೇವು, ಶ್ರೀಗಂಧ ಮರಗಳಿಂದ ಕೂಡಿದ ಈ ದೇವಸ್ಥಾನಕ್ಕೆ ಹೋದರೆ, ದರ್ಶನ ಮಾಡಿದರೆ ಅದು ಎಷ್ಟೋ ಜನ್ಮಗಳ ಪುಣ್ಯವೇ ಸರಿ. ಈ ದೇವಾಲಯ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿದೆ. ಮೆಜೆಸ್ಟಿಕ್ನಿಂದ 4.5 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಗಳಿವೆ. ಗಲ್ಲಿಯೂ ದೇವರ ದರ್ಶನವನ್ನು ಪಡೆಯಬಹುದು. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ 15ನೇ ಕ್ರಾಸ್ನಲ್ಲಿ ಈ ಕಾಡು ಮಲ್ಲಿಕಾರ್ಜುನ ದೇವಾಲಯವಿದೆ. ಈ ಕಾಡು ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಈ ದೇವಾಲಯ ತುಂಬಾನೇ ಪ್ರಸಿದ್ಧವಾಗಿದೆ. ಈ ದೇವಾಲಯದ ಕಾರಣದಿಂದಾಗಿ ಮಲ್ಲೇಶ್ವರ ಎಂಬ ಹೆಸರು ಈ ಬಡಾವಣೆಗೆ ಬಂದಿದೆ.
ಹಿಂದೆ ಈ ಮಲ್ಲೇಶ್ವರ ದಟ್ಟ ಕಾಡಾಗಿದ್ದು ಈ ಕಾಡಿನ ಮಧ್ಯೆ ಈ ಪುರಾತನ ಶಿವ ದೇವಾಲಯ ಇದ್ದುದರಿಂದ ಈ ದೇವಾಲಯದಿಂದಾಗಿ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂದಿದೆ. 1668ರ ಶಾಸನದಲ್ಲಿ ಹಲಗನ್ನಡದಲ್ಲಿ ಶಿವಾಜಿಯ ಸಹೋದರ ಏಕೋಜಿಯವರ ಈ ದೇವಸ್ಥಾನವನ್ನು ವಶಪಡಿಸಿಕೊಂಡು ದೇವಾಲಯದ ದೈನಂದಿನ ಪೂಜೆಯನ್ನು ನೆರವೇರುವಂತೆ ವ್ಯವಸ್ಥೆ ಮಾಡಿದರು ಎಂದು ಉಲ್ಲೇಖಿಸಲಾಗಿದೆ. ವಿಳ್ಯದೆಲೆ ವ್ಯಾಪಾರಿಯಾದ ಮಲ್ಲಪ್ಪ ಶೆಟ್ಟರು ಬೆಂಗಳೂರಿಗೆ ಬಂದು ಹೋಗುತ್ತಿದ್ದರು. ಒಂದು ದಿನ ರಾತ್ರಿ ತಮ್ಮ ಊರಿಗೆ ಹಿಂತಿರುಗಲು ಆಗದೆ ಇದೇ ದೇವಾಲಯದ ಜಾಗದಲ್ಲಿ ಉಳಿದುಕೊಂಡರಂತೆ. ಅಲ್ಲಿರುವ 2 ಕಲ್ಲುಗಳನ್ನು ಬಳಸಿ ಒಲೆಯಂತೆ ಮಾಡಿ ಅನ್ನ ಬೇಯಿಸಲು ಪ್ರಾರಂಭಿಸಿದರಂತೆ. ಅನ್ನ ಬೇಯುತ್ತಿದ್ದಂತೆ ಅನ್ನ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ. ಆಗ ಅದನ್ನು ನೋಡಿ ಪ್ರಜ್ಞೆ ತಪ್ಪಿ ಬೀಳುತ್ತಾರಂತೆ. ನಂತರ ಅವರು ಪರಿಶೀಲಿಸಿದಾಗ ಒಲೆಗೆ ಬಳಸಿದ ಕಲ್ಲು ಶಿವಲಿಂಗದ ಆಕಾರದಲ್ಲಿದ್ದು, ಆಗ ತಮ್ಮ ತಪ್ಪಿನ ಅರಿವಾಗಿ ಮಲ್ಲಪ್ಪ ಶೆಟ್ಟರು ಚಿಕ್ಕ ಗುಡಿಯನ್ನು ಕಟ್ಟಿಸುತ್ತಾರಂತೆ. ಕಾಡು ಮಲ್ಲೇಶ್ವರ ದೇವಾಲಯವು ಸುಮಾರು 800 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಮಲ್ಲಿಕಾರ್ಜುನನಿಗಾಗಿ ಶಿವ ಇಲ್ಲಿಯ ಪ್ರಮುಖ ದೇವರು. ಆದ್ದರಿಂದ ಈ ದೇವಾಲಯವನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ. ಮೊದಲು ಮಲ್ಲಪುರಂ ಎಂದು ಕರೆಯಲಾಗುತ್ತಿದ್ದ ಈ ಪ್ರದೇಶಕ್ಕೆ 19ನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಈ ದೇವಾಲಯದ ಹೆಸರನ್ನು ಇಡಲಾಗಿದೆ. ಕಾಡು ಮಲ್ಲೇಶ್ವರ ದೇವಾಲಯವು ದ್ರಾವಿಡ ಎಂಜಿನಿಯರಿಂಗ್ ಶೈಲಿಯಲ್ಲಿದೆ ಮತ್ತು ತಂಜಾವೂರಿನ ರಾಜ ವೆಂಕೋಜಿರಾವ್ ಭೋಸ್ಲೆ ಆಳ್ವಿಕೆಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ಮರಾಠ ರಾಜ ಶಿವಾಜಿಯ ಮಲಸಹೋದರ ವೆಂಕೋಜಿ 17ನೇ ಶತಮಾನದಲ್ಲಿ ಕ್ರಿಸ್ತಶಕ 1669 ದೇವಾಲಯವನ್ನು ಅಭಿವೃದ್ಧಿಪಡಿಸಿದರು. ಶಿವನನ್ನು ಮಲ್ಲಿಕಾರ್ಜುನ ಎಂದು ಪೂಜಿಸಲಾಗುತ್ತದೆ. ದೇವಾಲಯದ ಒಂದು ಭಾಗದಲ್ಲಿ ನಂದೀಶ್ವರ ತೀರ್ಥ ದೇವಾಲಯ ಬಸವತೀರ್ಥ ದೇವಾಲಯದ ಮುಂಭಾಗದಲ್ಲಿದೆ. ಇದು ವೃಷಭಾವತಿ ನದಿಯ ಮುಖ್ಯ ಮೂಲ ಅಥವಾ ಜನ್ಮಸ್ಥಳ ಎಂದು ಕೂಡ ಹೇಳಲಾಗುತ್ತದೆ. ಇಲ್ಲಿ ಮುಖ್ಯ ವಾರ್ಷಿಕ ಹಬ್ಬ ಶಿವರಾತ್ರಿ ಹಬ್ಬದ ಪವಿತ್ರ ದಿನದಂದು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ದೇವಾಲಯವು ಬೆಂಗಳೂರಿನ ಮಲ್ಲೇಶ್ವರಂ ಪ್ರದೇಶದಲ್ಲಿದೆ. ಬೆಂಗಳೂರು ವಿಮಾನ ರಸ್ತೆ ಮತ್ತು ರೈಲ್ವೆ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ. ನಗರದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದನ್ನು ವಿಮಾನದ ಮೂಲಕ ತಲುಪಬಹುದು. ಬೆಂಗಳೂರು ರಾಜ್ಯಾದ್ಯಂತ ವಿವಿಧ ರೈಲುಗಳನ್ನು ಪಡೆಯುತ್ತದೆ ಮತ್ತು ರಸ್ತೆ ಮಾರ್ಗದಿಂದ ಉತ್ತಮ ಸಂಪರ್ಕವನ್ನು ಈ ದೇವಸ್ಥಾನ ಹೊಂದಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನೀವು ಮತ್ತು ನಿಮ್ಮ ಫ್ಯಾಮಿಲಿಯೊಂದಿಗೆ ನೀವು ಬೆಂಗಳೂರು ಬಂದಾಗ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲೇಶ್ವರಂಗೆ ಭೇಟಿ ನೀಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.